ಹೌದು. ಒಳ್ಳೇದು ಅರ್ಥ ಆಗ್ಬೇಕು. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಪಿ ಕ್ಲೇಶವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಅವಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम. तपस्वाध्याय शुश्रूषा कृष्णपूजा रतं मुनिम् विश्वेशम् इष्टदं वन्दे परिव्राट् चक्रवर्तिनम्. ಶ್ರೀಗುರುಭ್ಯೋ ನಮಃ. ಹರಿ ಓಂ. 12ನೇ ಅಧ್ಯಾಯದ 7ನೇ ಶ್ಲೋಕದ ಅರ್ಥ ಆಗಬೇಕಿದೆ. ಒಮ್ಮೆ ಶ್ಲೋಕವನ್ನು ಓದೋಣ. ತೇಷಾಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರಾತ್. ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಹೇ ಪಾರ್ಥ, ಎಲೈ ಅರ್ಜುನನೇ. ಹೇ ಪಾರ್ಥ, ಎಲೈ ಅರ್ಜುನನೇ. ತೇಷಾಂ, ನನ್ನಲ್ಲಿ ಮನಸ್ಸನ್ನು ಇಟ್ಟ ಸಾಧಕರಿಗೆ, ನನ್ನಲ್ಲಿ ಮನಸ್ಸನ್ನು ಇಟ್ಟ ಸಾಧಕರಿಗೆ ಬರೀ ನನ್ನಲ್ಲಿ ಅಂದ್ರೆ ಹಾಗಲ್ಲ, ಲಕ್ಷ್ಮೀ ಸಹಿತನಾದ ನನ್ನಲ್ಲಿ ಅಂತ ಬರ್ಕೊಳ್ಳಿ. ಲಕ್ಷ್ಮೀ ಸಹಿತನಾದ ನನ್ನಲ್ಲಿ ಮನಸ್ಸನ್ನು ಇಟ್ಟ ಸಾಧಕರಿಗೆ ಆ ಇಲ್ಲಿ ತೇಷಾಂ ಅಂತ ಬರ್ಕೊಂಡಿದ್ದೀರಲ್ಲ, ಅಲ್ಲಿ ತೇಷಾಂ ಆದ ಮೇಲೆ ಮಯ್ಯಾವೇಶಿತ ಚೇತಸಾಂ ಅಂತನೂ ಬರ್ಕೊಳ್ಳಿ. ತೇಷಾಂ ಮಯ್ಯಾವೇಶಿತ ಚೇತಸಾಂ ಎರಡು ಬರ್ಕೊಳ್ಬೇಕು. ಅದಕ್ಕೆ ಇದರ ಅರ್ಥ ನನ್ನಲ್ಲಿ ಅಂದ್ರೆ ಲಕ್ಷ್ಮೀ ಸಹಿತನಾದ ನನ್ನಲ್ಲಿ ಮನಸ್ಸಿಟ್ಟಂತಹ ಸಾಧಕರಿಗೆ ಅಂತಾನೆ ಅರ್ಥ. ತೇಷಾಂ ಮಯ್ಯಾವೇಶಿತ ಚೇತಸಾಂ. ಸರಿನಾ? ತೇಷಾಂ ಮಯ್ಯಾವೇಶಿತ ಚೇತಸಾಂ, ಲಕ್ಷ್ಮೀ ಸಹಿತನಾದ ನನ್ನಲ್ಲಿ ಮನಸ್ಸನ್ನಿಟ್ಟ ಸಾಧಕರಿಗೆ ಮೃತ್ಯು ಸಂಸ ಅಹಂ ನಾನು, ಅಹಂ ನಾನು, ಮೃತ್ಯು ಸಂಸಾರ ಸಾಗರಾತ್, ಮೃತ್ಯು ಸಂಸಾರ ಸಾಗರಾತ್, ಮರಣ ರೂಪವಾದ ಸಂಸಾರ ಸಾಗರದಿಂದ, ಮರಣ ರೂಪವಾದ ಮರಣ ರೂಪವಾದ ಸಂಸಾರ ಸಾಗರದಿಂದ ಅಚಿರಾತ್ ಬಹು ಬೇಗನೆ, ಅಚಿರಾತ್ ಬಹು ಬೇಗನೆ ಸಮುದ್ಧರ್ತಾ ಭವಾಮಿ, ಸಮುದ್ಧರ್ತಾ ಭವಾಮಿ ಉದ್ಧರಿಸುತ್ತೇನೆ,
ಉದ್ಧರಿಸುತ್ತೇನೆ. ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ಮುಂದೆ ಹೋಗೋಣ. ಸರಿ. ಮಯ್ಯೇವ ಮನ ಆಧಸ್ತ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಇಲ್ಲಿ ಕೃಷ್ಣ ಎರಡು ಮೂರು ಸ್ಟೆಪ್ ಅನ್ನ ಹೇಳ್ತಾ ಇದ್ದಾನೆ. ಮಯ್ಯೇವ ಮನ ಆಧತ್ಸ್ವ, ಆಧತ್ಸ್ವ, ನನ್ನಲ್ಲಿಯೇ ಮನಸ್ಸನ್ನ ಇಡು. ಅಲ್ಲ, ಬಹಳ ಕಷ್ಟ. ಬೇರೆ ಇತರ ವಿಷಯ ಪದಾರ್ಥಗಳಲ್ಲಿ ನಮಗೆ ಸುಖ ಇದೆ ಅಂತ ಗೊತ್ತಿದೆ, ಬೇಗ ಅಲ್ಲಿ ಮನಸ್ಸು ಆಕರ್ಷಿತವಾಗತ್ತೆ. ಯಾಕೆ? ಆ ವಿಷಯ ಪದಾರ್ಥಗಳಿಂದ ಸಿಗುವಂತಹ ಸುಖ ಬಹಳ ಶೀಘ್ರವಾದದ್ದು. ಆದ್ದರಿಂದ ಬೇಗ ಅಲ್ಲಿ ಮನಸ್ಸು ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಪರಮಾತ್ಮ ಹಾಗಲ್ಲ. ಸಿಕ್ಕರೆ ಎಂದೂ ಮುಗಿಯದೇ ಇರುವಂತಹ ನಿಜವಾದ ಸ್ವರೂಪಾನಂದಭೂತವಾದ ಒಂದು ಆನಂದ, ಸ್ವರೂಪಭೂತವಾದ ನಮ್ಮಲ್ಲಿಯೇ ಇರುವಂತಹ ನಿಜವಾದ ಆನಂದದ ಅನುಭವ, ಅದೇ ಮುಕ್ತಿ. ಅಂಥದ್ದೇ ಸಿಗತ್ತೆ. ಆದರೆ ಸಿಗಬೇಕು ಅಂತಂದ್ರೆ ಬಹಳ ಟೈಮ್ ಬೇಕು. ಆದ್ರಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ಇಡ್ಲಿಕ್ಕಾಗೋದಿಲ್ಲ. ಅಲ್ಲಿ ಯಾಕೆ ಇಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಪರಮಾತ್ಮನ ಬಗ್ಗೆ ಸರಿಯಾದ ಜ್ಞಾನ ನಮಗೆ ಇಲ್ಲ. ವಿಷಯ ಪದಾರ್ಥಗಳ ಬಗ್ಗೆ ನಮಗೆ ಸರಿಯಾದ ಜ್ಞಾನ ಇದೆ. ಇದನ್ನ ತಿಂದಾಗ ನಮಗೆ ಹೊಟ್ಟೆ ತುಂಬುತ್ತೆ, ಗುಲಾಬ್ ಜಾಮೂನ್ ಸಿಹಿಯಾಗಿರುತ್ತೆ, ಮೈಸೂರು ಪಾಕ್ ಅದು ಸಿಹಿನೇ, ಅದರ ಬೇರೆ ರುಚಿ, ಉಪ್ಪು ಖಾರ ಇತ್ಯಾದಿ ಅದು ಬೇರೆ ಬೇರೆ, ಉಪ್ಪಿನಕಾಯಿ ಸ್ವಲ್ಪ ಹುಳಿ ಇರ್ತದೆ, ಹುಳಿ ಸಾರು ಅದರದ್ದೆಲ್ಲ ಬೇರೆ ಬೇರೆ ರುಚಿಗಳು ಅಂತ ಗೊತ್ತಿದೆ ನಮಗೆ. ಯಾಕೆ? ಅದರ ಬಗ್ಗೆ ಸರಿಯಾದ ಜ್ಞಾನ ಇದೆ ನಮಗೆ. ಹಾಗೆ ಆದ್ರಿಂದ ಅಲ್ಲಿ ಮನಸ್ಸು ಆಕರ್ಷಿತವಾಗತ್ತೆ. ಪರಮಾತ್ಮನ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ ನಮಗೆ, ಆದ್ದರಿಂದ ಮನಸ್ಸು ಆಕರ್ಷಿತವಾಗೋದಿಲ್ಲ. ಹೌದಲ್ಲಪ್ಪ ಅರ್ಜುನ? ಮೈಯೇವ ಮನ ಆಧತ್ಸ್ವ, ನನ್ನಲ್ಲಿ ಮನಸ್ಸನ್ನು ಇಡ್ಲಿಕ್ಕಾಗೋದಿಲ್ಲಲ್ಲ, ಬಿಡು, ಬೇಡ. ಸರಿಯಾದ ಜ್ಞಾನವನ್ನಾದರೂ ಪಡೆದುಕೋ. ಸರಿಯಾದ ಜ್ಞಾನ, ಸರಿಯಾಗಿ ನಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ಜ್ಞಾನವನ್ನ ನೀ ಪಡೆದುಕೋ. ನಿನ್ನ ಯೋಗ್ಯತೆ ಎಷ್ಟಿದೆಯೋ, ಬರೀ ಅರ್ಜುನನ್ನ ನಿಮಿತ್ತ ಮಾಡಿಕೊಂಡು ಹೇಳ್ತಾ ಇದ್ದಾನೆ ಅಷ್ಟೇ, ಎಲ್ಲರಿಗೂ ಹೇಳ್ತಾ ಇದ್ದಾನೆ ಕೃಷ್ಣ. ನಿಮ್ಮ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಶಾಸ್ತ್ರಗಳ ಮೂಲಕ ಏನು ನನ್ನ ಗುಣಗಳ ವರ್ಣನೆ ಇದೆಯೋ ಅದನ್ನ ಸರಿಯಾಗಿ ತಿಳಿದುಕೋ. ನನ್ನ ಬಗ್ಗೆ ಸ್ವಲ್ಪ ಆದರೂ ಅರಿವು ಬರ್ತದೆ. ವಿಷಯ ಪದಾರ್ಥಗಳ ಜ್ಞಾನ ಬಂದಾಗ ಹೇಗೆ ಅದರಲ್ಲಿ ಮನಸ್ಸು ಆಕರ್ಷಿತವಾಗುತ್ತೋ ಹಾಗೆ ಶಾಸ್ತ್ರಗಳ ಮೂಲಕ, ವೇದಗಳ ಮೂಲಕ, ಬ್ರಹ್ಮಸೂತ್ರಗಳ ಮೂಲಕ ಸರಿಯಾದ ಜ್ಞಾನವನ್ನ ನೀನು ಮೊದಲು ಪಡೆದುಕೋ. ಮೈ ಬುದ್ಧಿಂ ನಿವೇಶಯ, ಮೈ ನನ್ನಲ್ಲಿ ನಿರ್ಣಯಾತ್ಮಕವಾದ ಬುದ್ಧಿಯನ್ನ, ಸಂಶಯ ಬೇಡ. ಹೀಗೋ ಹಾಗೋ, ನಿರ್ಗುಣನೋ ಸಗುಣನೋ ಬ್ರಹ್ಮ ಬೇಡ. ನಿರ್ಣಯಾತ್ಮಕವಾದಂತಹ ಸರಿಯಾದ ಯಥಾರ್ಥ ಜ್ಞಾನವನ್ನ ನೀನು ಪಡೆದುಕೋ. ಅದರಿಂದ ಏನು? ನಿವಸಿಷ್ಯಸಿ ಮೈಯೇವ, ನನ್ನನ್ನೇ ನೀನು ಪಡಿತೀಯ. ಬುದ್ಧಿ ಬಂತು,
ಪರಮಾತ್ಮನ ಜ್ಞಾನ ಬಂತು ಅಂತ ಆದರೆ ಮನಸ್ಸು ಆಟೋಮೆಟಿಕ್ ಆಗಿ ಪರಮಾತ್ಮನ ಹತ್ರ ಸೆಳೆಯುತ್ತೆ. ಅವನ ವಾರ್ತೆ ಕೇಳಿದವರು ವಲ್ಲರೋ ಸಂಸಾರವನ್ನು, ಅವನ ಮೂರ್ತಿ ನೋಡಿ ಮನೆಯ ಧನವ ಬಿಡುವರೋ. ನೋಡಿ, ಅವನ ವಾರ್ತೆ ಕೇಳಿದವರು ವಲ್ಲರೋ ಸಂಸಾರವನ್ನು, ಅವನ ಮೂರ್ತಿ ನೋಡಿ ಮನೆಯ ಧನವ ಬಿಡುವರು. ಅವನ ಪುರಕ್ಕೆ ಹೋದ ಜನರು ಒಮ್ಮದನ್ನ ತಿರುಗಿ ಬರರೋ. ವೈಕುಂಠಕ್ಕೆ ಹೋದಂತಹ ಜನ ಮುಮುಕ್ಷುಗಳು ಎಂದೂ ಮತ್ತೆ ಬರೋದಿಲ್ಲ, ಎಂದೆಂದೂ ಬರೋದಿಲ್ಲ ಮರಳಿ ಈ ಒಂದು ಮರಣ ರೂಪವಾದ ಸಂಸಾರಕ್ಕೆ. ಅದಕ್ಕೆ ನಿವಸಿಷ್ಯಸಿ ಮೈಯೇವ ನಿಶೇಷೇಣ ವಸಿಷ್ಯಸಿ. ಫಿಕ್ಸ್ ಆಗಿಬಿಡ್ತದೆ ನಿಂದಲ್ಲಿ ಜಗ, ಮತ್ತೆ ಹೊಳ್ಳಿ ಬರೋದಿಲ್ಲೇ ಇಲ್ಲ. ಮೈಯೇವ ನಿವಸಿಷ್ಯಸಿ, ನನ್ನನ್ನ ಪಡೆದ ನಂತರ ನಿನಗೆ ಮುಕ್ತಿ. ಅಥ ಊರ್ಧ್ವಂ ನ ಸಂಶಯ, ಇದರಲ್ಲಿ ಸಂಶಯ ಇಲ್ಲ. ಯಾವ ಸಂಶಯ ಪಡಬೇಡ ನೀ ಇದರಲ್ಲಿ. ನನ್ನನ್ನ ಪಡೆದ ಮೇಲೆ ಯಾವ ದುಃಖ ಇಲ್ಲ, ಬರೀ ನಿತ್ಯಾನಂದ ಅನುಭವವನ್ನೇ ಪಡಿತೀನಿ ನೀನು. ಇದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಅರ್ಥ ಬರ್ಕೊಳ್ಳಿ. ಮೈಯೇವ ನನ್ನಲ್ಲಿಯೇ, ಮೈಯೇವ ನನ್ನಲ್ಲಿಯೇ, ಮನ ಆಧತ್ಸ್ವ, ಮನ ಆಧತ್ಸ್ವ ಮನಸ್ಸಿಡು, ಮನ ಆಧತ್ಸ್ವ ಮನಸ್ಸಿಡು. ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಹಿ ಅದಾಗದಿದ್ದರೆ, ಹಿ ಅದಾಗದಿದ್ದರೆ ಬ್ರಾಕೆಟ್ ಕ್ಲೋಸ್. ಬುದ್ಧಿಂ ನಿವೇಶಯ, ಬುದ್ಧಿಂ ನಿವೇಶಯ, ಶಾಸ್ತ್ರಗಳ ಮೂಲಕ ನಿರ್ಣಯಾತ್ಮಕವಾದ ಬುದ್ಧಿಯನ್ನ ನನ್ನಲ್ಲಿಡು. ಬುದ್ಧಿಂ ಶಾಸ್ತ್ರಗಳ ಮೂಲಕ ನಿರ್ಣಯಾತ್ಮಕವಾದ ಬುದ್ಧಿಯನ್ನು, ಇಷ್ಟೇ ಬರ್ಕೊಳ್ಳಿ. ಬುದ್ಧಿಂ ಶಾಸ್ತ್ರಗಳ ಮೂಲಕ ನಿರ್ಣಯಾತ್ಮಕವಾದ ಬುದ್ಧಿಯನ್ನು ಮೈ ನಿವೇಶಯ ನನ್ನಲ್ಲಿಡು. ಮೈ ನಿವೇಶಯ ನನ್ನಲ್ಲಿಡು. ಅತ ಊರ್ಧ್ವಂ ನನ್ನನ್ನು ಪಡೆದ ಮೇಲೆ. ನೋಡಿ, ಊರ್ಧ್ವ ನಿಮ್ಮ ಮಕ್ಕಳಿಗೆ ಹೆಸರಿಡ್ಬೋದು, ಪರಮಾತ್ಮನ ಹೆಸರು ಊರ್ಧ್ವ. 15ನೇ ಅಧ್ಯಾಯ 1ನೇ ಶ್ಲೋಕದಲ್ಲಿ ಶುರು ಆಗತ್ತೆ ಪುರುಷೋತ್ತಮ ಯೋಗ. ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಅತ ಊರ್ಧ್ವಂ ನನ್ನನ್ನು ಪಡೆದ ಮೇಲೆ, ಮೈಯೇವ ನನ್ನಲ್ಲಿಯೇ, ಬಹಳ ಎತ್ತರದಲ್ಲಿ ಇದ್ದಾನೆ ಪರಮಾತ್ಮ. ಆದ್ದರಿಂದಾಗಿ ಊರ್ಧ್ವ.
ಮೈಯೇವ ನನ್ನಲ್ಲಿಯೇ ನಿವಸಿಷ್ಯಸಿ ವಾಸ ಮಾಡುವಿ, ಅರ್ಥಾತ್ ವೈಕುಂಠದಲ್ಲಿ ನಿವಸಿಷ್ಯಸಿ ಮುಕ್ತಿಯನ್ನು ಹೊಂದುವಿ. ನ ಸಂಶಯ, ಇದರಲ್ಲಿ ಸಂಶಯವಿಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಅಂತೆಲ್ಲ ಆಚಾರ್ಯ, ಈ ಇದ್ರದ್ದು ಕೌಂಟ್ಗಳು ಹಾಕ್ತಿರ್ತಾರೆ ನೋಡಿ, ಇಷ್ಟು ಜನಕ್ಕೆ ಆಧಾರ್ ಕಾರ್ಡ್ ಸಿಕ್ತು, ಇಷ್ಟು ಜನಕ್ಕೆ ಇದಾಯ್ತು ಅಂತ. ಆತರ ಇಷ್ಟು ಜನ ಅಲ್ಲಿ ಹೋಗಿದ್ದಾರೆ ಅಂತ ಒಂದು ಡೈಲಿ ಕೌಂಟ್ ಕಳಿಸ್ಬಿಟ್ರೆ ಚೆಂದ. ಅಲ್ಲ, ಅದನ್ನ ತಗೊಂಡು ಏನ್ ಮಾಡೋಣ ನಾವು ಹೇಳಿ? ಅದರಿಂದ ಏನು ಉಪಯೋಗ ಅಲ್ಲ, ನಮಗೆ? ನಮಗೂ ಒಂದು ಇದು ಬರುತ್ತೆ. ನಿಜ, ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳ್ತಾ ಇದ್ದಾನೆ, ಬಟ್ ಒಂದ್ ಭರವಸೆ ನಮ್ಗೆ ಇನ್ನೂ ಹೆಚ್ಚಾಗತ್ತೆ. ಹೋಗಿದ್ದಂತೂ ನಿಜ, ಎಷ್ಟು ಜನ ಹೋಗಿದಾರೋ ಗೊತ್ತಿಲ್ಲ. ನಾವು ಎಷ್ಟೇ ಜನ ಗೊತ್ತಿಲ್ಲ, ಹೋಗ್ಲಿ ಹೌಸ್ಫುಲ್ ಅಂತ ಬೋಲ್ಡ್ ಅಂತೂ ಹಾಕೋದಿಲ್ಲ ಅಲ್ಲಿ. ಹಾಕಲ್ಲ. ಹೌದಾ? ಅದ್ ನಿಜ. ನಾ ಹೋದ್ರೆ ಅಪರೋಕ್ಷ ಜ್ಞಾನ. ಹೋಗ್ಬೋದೇನೋ ಅಲ್ಲ, ಯಾರು ಅಲ್ಲಿ ಹೋಗೋ ಐಡಿಯಾ ಬರ್ಬೇಕಂದ್ರೆ ಅಲ್ವಾ ಇನ್ನೆಷ್ಟ್ ಆಚಾರ್ಯ? ಜನ್ಮ ತಾಳ್ಬೇಕು. ಯಾರು? ಅಲ್ಲ, ನಾ ಹೋದ್ರೆ ಹೋಗ್ಬೋದೇನೋ. ಅಷ್ಟೇ. ಹೌದು, ಹೋಗ್ಬೋದು. ಅದೇ ನಾನು ಅದೇ ಅನ್ನೋದು ಹೋದ್ರೆ ಭಕ್ತ ಹೋಗ್ಬೋದು. ಕುಂಬಾರ ಹೇಳೋದು ಆಕ್ಚುಲಿ, ಅದೇ ನಾನು ಅದೇ ಹೋದ್ರೆ ಹೋಗೋದು. ಹೋಗ್ಬೋದು. ಕನಕದಾಸರು. ಕನಕದಾಸರು, ಹೌದು. ಕನಕದಾಸರು. ಅದೇ ಹೋಗಲ್ವೇ? ಅದು ಹೋಗಲ್ಲ, ಅದೇ ಕಷ್ಟ. ಅದು ಹೋಗಲ್ಲ, ನಾವು ಅಲ್ಲಿಗೆ ಹೋಗಲ್ಲ, ಇಲ್ಲೇ ಇರೋದು. ಅದೇ ಮತ್ತೆ ಅದೇ ನಿಮ್ ಪಾಠ ಮುಂದಿನ ಜೀವನದಲ್ಲಿ ಇದೇ ಪಾಠಕ್ಕೆ ಬರ್ತೀವೋ ಏನೋ. ಏನಿಲ್ಲ ಆಚಾರ್ಯ, ಈಗ ನಿಮ್ ಪಾಠ ಮುಗಿಯೋವರೆಗೂ ಸುಮ್ನೆ ಕೂತಿರ್ತೀವಿ. ಪಾಠ ಆದ್ಮೇಲೆ ಚಳಿ ಆಯ್ತು, ಶುರು. ಒಂದ್ ಅರ್ಧ ಲೋಟ ಕಾಫಿ ಕುಡಿಯೋಣ ಅಂತೀವಿ. ಅಷ್ಟೇ ಹೌದು, ಅಷ್ಟೇ ಅಷ್ಟೇ ನಮ್ದು ಹೌದು. ನಮ್ ಯೋಗ್ಯತೆ. ಅಷ್ಟೇ ಅಷ್ಟೇ. ಏನು ನಾಳಿಂದ ಏನಪ್ಪಾ ಹೇಗೆ ಅಂತ ವಿಚಾರ ಶುರು ಮತ್ತೆ. ಅಷ್ಟೇ ಅಷ್ಟೇ ಅಷ್ಟೇ. ಎಷ್ಟು ಬಿಡಿಸಿ ಬಿಡಿಸಿ ಹೇಳ್ತಾನೆ. ಹೌದಾ, ನಿನ್ ಮನಸ್ಸು ಇಡ್ಲಿಕ್ಕೆ ಆಗ್ತಿಲ್ಲ, ಶಾಸ್ತ್ರಗಳ ಮೂಲಕ ಹೋಗು. ಶಾಸ್ತ್ರಗಳಲ್ಲೂ ಇಡ್ಲಿಕ್ಕೆ ಆಗ್ತಿಲ್ಲ, ಸ್ವಲ್ಪ ನಿಧಾನವಾಗಿ ಟ್ರೈ ಮಾಡು ಅಂತ ಮುಂದಿನ ಶ್ಲೋಕದಲ್ಲಿ. ಮನಸ್ಸಂಡೆ ನನ್ನಲ್ಲಿ ಇಡ್ಲಿಕ್ಕೆ ಶಾಸ್ತ್ರಗಳ ಮೂಲಕ ನೋಡಿ, ಎಂತಹ ಮಹಾ ಜ್ಞಾನಿಗಳು. ಜ್ಞಾನ ಬಂದು ಸ್ವಲ್ಪ ಜ್ಞಾನ ಬಂತು ಅಂತಾದ್ರೆ ಅಹಂಕಾರ ಬಂದ್ಬಿಡ್ತದೆ, ಮುಗಿದೋಯ್ತು. ಅಲ್ಲೇ ಅಧಃಪತನ ಮಹಾಪಂಡಿತನದ್ದು. ಎಲ್ಲಾ ಗೊತ್ತಿದೆ ಅಂತ ಹೇಳಿ ಎದೆ ಚಟಿಸ್ಕೊಂಡು ನಡೆಯೋದೇನೋ, ಇದು ಮಾಡೋದೇನೋ, ನಾ ಹೇಳಿದ್ದೆ ಸರಿ ಅನ್ನೋದೇನೋ, ಅದಲ್ಲ. ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು, ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿ ಇಲ್ಲವೇ. ಹಂಗೆ ಎಷ್ಟು ಸಾರ ತಿಳಿದರೇನು, ಭಕ್ತಿ ಅನ್ನೋದು ಬಹಳ ಮುಖ್ಯ. ವಿಜಯದಾಸರು ಏನು ಓದಿದ್ರು ಹೇಳಿ? ಯಾವ ಶಾಸ್ತ್ರವನ್ನು ಓದಿದ್ರು? ಜಗನ್ನಾಥ ದಾಸರು ಸುಧಾ ಪಂಡಿತರು, ಹೌದು. ವಿಜಯದಾಸರು, ಪುರಂದರದಾಸರು, ಅವರು ವ್ಯಾಸರಾಜರ ಹತ್ತಿರ ಪಾಠವನ್ನ ಕೇಳಿದ್ದಾರೆ. ಪುರಂದರದಾಸರು ಅವರು ಮಹಾಜ್ಞಾನಿಗಳೇ. ವ್ಯಾಸರಾಜರ ಹತ್ತಿರ ಪಾಠವನ್ನ, ಸಕಲ ಪಾಠವೂ ಆಗಿದೆ ಅವರಿಗೆ, ಸರಿನಾ? ವಾದಿರಾಜರೊಟ್ಟಿಗೇನೆ ಇವರಿಗೂ ಆಗಿದೆ. ಆದರೆ ವಿಜಯದಾಸರು ಅವರೆಲ್ಲ ಶಾಸ್ತ್ರಗಳನ್ನು ಕಲಿತಿದ್ದಲ್ಲ, ಬರೀ ಭಕ್ತಿಯನ್ನ ಮಾಡಿದ್ದು. ಆದರೆ ಶಾಸ್ತ್ರಗಳ ಆ ಒಳ ತಿರುಳು ಅವರಿಗೆ ಗೊತ್ತಿತ್ತು. ನಮಗೆ ಮೇಲಿನ ಸಿಪ್ಪೆಯೂ ಗೊತ್ತಿಲ್ಲ. ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ, ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಶಾಸ್ತ್ರಗಳಲ್ಲಿ ಜ್ಞಾನ ಬರಬೇಕು, ಶಾಸ್ತ್ರಗಳ ಜ್ಞಾನ ಬರಬೇಕು ಅಂದರೂ ನೀನು ನನ್ನಲ್ಲಿ ಸ್ವಲ್ಪವಾದ್ರೂ ಮನಸ್ಸನ್ನ ಇಡ್ಲೇಬೇಕು.
ಸುಮ್ಮನೆ ಸಾಧಾರಣವಾಗಿ ಶಾಸ್ತ್ರಜ್ಞಾನ ಬರೋದಿಲ್ಲ. ಏನು ತಂದೆ ತಾಯಿಗಳು ಹೋಗ್ತಾನೆ ಬಿಡು ಅಂತ ಹೇಳಿ ವಿದ್ಯಾಪೀಠಕ್ಕೆ ಹಾಕಿಬಿಟ್ರೆ ಅಲ್ಲಿ ಹಾಕಿದವ್ರು ಎಲ್ಲರೂ ಕೂಡ ಸಂಪೂರ್ಣವಾಗಿ ಮುಗಿಸೋದಿಲ್ಲ. ಮಧ್ಯದಲ್ಲಿ ಏನೇ ಬಿಟ್ಟು ಹೋಗ್ತಾರೆ. ಮಧ್ಯದಲ್ಲಿ ಏನೇ ಬಿಟ್ಟು ಹೋದವರು ಇದ್ದಾರೆ. ನಾನೇ ಇದ್ದೇನಲ್ಲ ಅಲ್ಲಿ. ನಮ್ಮ ಕ್ಲಾಸಲ್ಲಿ ಎಷ್ಟೋ ಜನ ಬಿಟ್ಟು ಹೋದವರು ಇದ್ದಾರೆ. ಕೊನೆ ತನಕ ಇದ್ದಾರಾ? ಕೊನೆ ತನಕ ಸುಮ್ಮನೆ ಇರ್ತಾರೆ ಅಷ್ಟೇ. ಸರಿಯಾಗಿ ಇನ್ನೊಂದು ತಿಳ್ಕೊಳ್ಬೇಕಿಲ್ಲಿ, ನಾವೆಲ್ಲ ಏನ್ ಅನ್ಕೊಳ್ತೇವೆ ಅಂತಂದ್ರೆ ನಮ್ಮ ಕಡೆ ಇರುವಂತದ್ದು ಸುಧಾ ಆಗಿದೆ ಅಂತಂದ್ರೆ ಮುಗಿದು ಹೋಯ್ತು. ಸುಧಾ ಮಂಗಳ ಆಗಿದೆ ಅಂತಂದ್ರೆ ಓ ದೊಡ್ಡ ಪಂಡಿತರು ಅಂತ. ಹಾಗಲ್ಲ. ಸುಧಾ ಮಂಗಳ ಎಲ್ಲವೂ ಆಗತ್ತೆ, ಎಲ್ಲರಿಗೂ ಆಗತ್ತೆ. ಸುಧಾ ಮಂಗಳ ಕೊನೆ ತನಕ ಓದಿದ್ದಾನೆ ಅಂತ ಶಾಲು, ಅವರಿಗೆ ರಜತದ ಪಾತ್ರೆಗಳು ಎಲ್ಲವೂ ಕೊಡ್ತಾರೆ. ಆದರೆ ಅದು ಮುಖ್ಯ ಅಲ್ಲ. ಅವರು ಪರೀಕ್ಷೆ ಎಷ್ಟು ಕೊಟ್ಟಿದ್ದಾರೆ, ಆ ಸುಧಾ ಗ್ರಂಥವನ್ನ ಅವರು ಎಷ್ಟು ಅರಿತುಕೊಂಡಿದ್ದಾರೆ ಅನ್ನೋದು ಮುಖ್ಯ. ಮಂಗಳ ಆಗಿದೆ ಅಂದ ತಕ್ಷಣ ಪರೀಕ್ಷೆ ಕೊಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಬರೀ ಪೌರೋಹಿತ್ಯವನ್ನ ಮಾಡ್ತಾ, ಪೌರೋಹಿತ್ಯದಲ್ಲೇ ಆಸಕ್ತಿಯನ್ನ ಮಾಡ್ತಾ ಕೊನೆ ತನಕ ಆ ಒಂದು ಕ್ಲಾಸಲ್ಲಿ ಇರ್ತಾರೆ. ಆ ಒಂದು ಕ್ಲಾಸ್ ತನಕ ಬಂದಿರ್ತಾನೆ, ಅದನ್ನ ಅವರಿಗೂ ಸುಧಾ ಮಂಗಳ ಆಗಿದೆ ಅಂತ ಹೇಳಿ ಒಂದು ಸರ್ಟಿಫಿಕೇಟೋ ಇತ್ಯಾದಿ ಎಲ್ಲರಿಗೂ ಕೊಡುವಂತಹ ಆ ಪಾತ್ರೆಗಳು ಎಲ್ಲವೂ ಕೊಡ್ತಾರೆ. ಅವರು ಪಂಡಿತರಲ್ಲ. ಪರೀಕ್ಷೆಯನ್ನ ಏನ್ ಕೊಟ್ಟಿದ್ದಾರೆ, ಸಮಗ್ರ ಸುಧಾ ಕೊಡೋರು ಇದ್ದಾರೆ. ಈಗ ಮಹಾಜ್ಞಾನಿಗಳಿದ್ದಾರೆ. ಅವರು ನಿಜವಾಗಿ ಮನಸ್ಸನ್ನ ಇಟ್ಟು ಓದಿದವರು. ಹೀಗೆ ಆ ಜ್ಞಾನ ಬರೋದು ಸಾಮಾನ್ಯ ಅಲ್ಲ. ಪೂರ್ವ ಜನ್ಮದ ಪುಣ್ಯ ಬಹಳ ಬೇಕು. ನನ್ನಲ್ಲಿ ಸ್ಥಿರವಾಗಿ ಮನಸ್ಸನ್ನು ಇಡಲು ನೀನು ಸ್ವಲ್ಪ ಅಭ್ಯಾಸ ಆದ್ರೂ ಮಾಡಬೇಕು. ಪ್ರಾಣಾಯಾಮಾದಿಗಳನ್ನ ಅದಕ್ಕೆ ಸಂಧ್ಯಾವಂದನದಲ್ಲಿ ಇಟ್ಟಿರೋದು. ಮನಸ್ಸು ನಮ್ಮ ಹತೋಟಿಗೆ ಬರ್ತದೆ. 5-6 ಸರ್ತಿ ಪ್ರಾಣಾಯಾಮ ಬರ್ತದೆ ಸಂಧ್ಯಾವಂದನೆಯಲ್ಲಿ. ಯಾಕೆ ಇಟ್ಟಿರೋದು? ಮನಸ್ಸು ನಮ್ಮ ಹಿಡಿತದಲ್ಲಿ ಇರಬೇಕು. ಆವಾಗ ಇಂತಹ ಒಂದು ಅಭ್ಯಾಸ ಮಾಡ್ತಾ ಮಾಡ್ತಾ ನನ್ನಲ್ಲಿ ಮನಸ್ಸನ್ನ ಇಟ್ಟು ಮಾಮಿ ಛಾಪ್ತುಂ ಅಭ್ಯಾಸ ಯೋಗೇನ, ಆ ಜ್ಞಾನವನ್ನ ಸಂಪಾದಿಸಲು ಬಯಸಬೇಕು. ನಾನು ಪರಮಾತ್ಮನ ಬಗ್ಗೆ ನನ್ನ ಯೋಗ್ಯತೆಯ ತಕ್ಕಷ್ಟಾದ್ರೂ ನಾನು ತಿಳಿದುಕೊಳ್ಳಬೇಕು ಎನ್ನುವಂತಹ ಬಯಕೆ ಆದ್ರೂ ಇರಬೇಕು. ಅದರಿಂದ ಈ ಒಂದು ಜ್ಞಾನ ಬಂದ ಮೇಲೆ ನೋಡಿ, ಸುಮ್ಮನೆ ಪರೀಕ್ಷೆ ಕೊಟ್ಟ ತಕ್ಷಣ ಜ್ಞಾನ ಬಂತು ಅಂತನೂ ಅಲ್ಲ. ಜ್ಞಾನ ಬಂದಿರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಮುಖ್ಯವಾಗಿ ಪರಮಾತ್ಮನ ಅನುಗ್ರಹಕ್ಕೆ ಯಾರು ಪಾತ್ರರಾಗಿದ್ದಾರೆ ಅನ್ನೋದು ಮುಖ್ಯ. ಮತ್ತೆ ಅಲ್ಲಿಗೆ ವಿಜಯದಾಸರೇ, ಭಕ್ತಿ ಬಹಳ ಮುಖ್ಯ. ಜ್ಞಾನ ಎಷ್ಟು ಬರ್ತದೋ ಸ್ವಲ್ಪ ಜಾಸ್ತಿ ಆಯ್ತಾ ಎಲ್ಲರಿಗಿಂತ ಮೇಲೆ ಅನ್ನುವಂತ ಅಹಂಭಾವನೆ ಬರ್ತದೆ. ಎಷ್ಟು ಗೊತ್ತಿದೆನೋ ಅಷ್ಟು ಮತ್ತೊಬ್ಬರಿಗೆ ಉಣಬಡಿಸಿ ಹೇಳಿಕೊಡಿ. ಗೊತ್ತಿಲ್ಲ, ಹೌದು ನನಗೆ ಗೊತ್ತಿಲ್ಲ ಅಂತ ಒಪ್ಕೊಳ್ಳಿ. ಗೊತ್ತಿಲ್ದೇನೆ ಸುಮ್ಮನೆ ಏನೋ ಒಂದು ಹೇಳೋದು ಅದು ದೊಡ್ಡ ತಪ್ಪು, ಆಭಾಸ ಆಗಿಬಿಡ್ತದೆ. ಹಂಸ ಮಧ್ಯೆ ಬಕೋಯಥ. ಸರಿಯಾದ ಜ್ಞಾನವನ್ನ ನೀವು ತಿಳಿದುಕೋ, ತಿಳಿದು ಮತ್ತೊಬ್ಬರಿಗೆ ಉಣಬಡಿಸು. ಅಂತಹ ಒಂದು ಜ್ಞಾನವನ್ನ ಸಂಪಾದಿಸಲಿಕ್ಕೆ ನೀ ಬಯಸಬೇಕು ಅಂತಂದ್ರೂ ಕೂಡ ನನ್ನಲ್ಲಿ ನೀನು ಮನಸ್ಸನ್ನ ಇಡಬೇಕು. ನನ್ನಲ್ಲಿ ಮನಸ್ಸು ಇಡಬೇಕು ಅಂತಂದ್ರೆ ನೀನು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಮನಸ್ಸನ್ನ ಹತೋಟಿಲಿ ಇಟ್ಕೊಳ್ಳಿ. ಒಂದೇ ದಿನದಲ್ಲಿ ಬರೋದಿಲ್ಲ, ಒಂದೇ ತಿಂಗಳಲ್ಲಿ ಬರೋದಿಲ್ಲ. ಒಂದು ದಿನದಲ್ಲಿ, ಒಂದು ವಾರದಲ್ಲಿ ಎಷ್ಟು ಬರ್ತದೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಒಂದು ತಿಂಗಳಲ್ಲಿ ಬರ್ತದೆ. ಅದಕ್ಕಿಂತ 4 ತಿಂಗಳು, 10 ತಿಂಗಳು, 1 ವರ್ಷ ಇನ್ನ ಜಾಸ್ತಿ ಆಗ್ತಾ ಹೋಗತ್ತೆ. ಆದ್ದರಿಂದ ಇಂತಹ ಜ್ಞಾನವನ್ನ ಪಡಿಲಿಕ್ಕೂ ಕೂಡ ನೀನು ನನ್ನಲ್ಲಿ ಮನಸ್ಸನ್ನ ಇಡಬೇಕು ಅಂತ ಕೃಷ್ಣ ಇದರಲ್ಲಿ ಹೇಳ್ತಾ ಇದ್ದಾನೆ. ಇದರ ಅರ್ಥವನ್ನ
ನಾಳಿನ ಪಾಠದಲ್ಲಿ ನೋಡೋಣ. ನಾಳೆ ಶನಿವಾರ ಅಲ್ಲ, ಸರಿ, ಸೋಮವಾರದ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣ ಸರಿ ಅರ್ಪಣಮಸ್ತು. ಸರ್. ಕೃಷ್ಣ ಅರ್ಪಣಮಸ್ತು.